ಇವತ್ತೇನು ರೈತರ ಪರವಾಗಿ ಹೋರಾಟ ಮಾಡಬೇಕು, ಪಾದಯಾತ್ರೆ ಮಾಡಬೇಕು ಅಂತ ಬಂದು ಜಯ ಸಿಕ್ಕತ್ತಾ ಅಂತ? ಇಲ್ಲ, ರೈತರ ಪರ ಹೋರಾಟ ಧ್ವನಿ ಎತ್ತೋದು ಒಂದು ರಾಜಕೀಯ ಪಕ್ಷದ ಕರ್ತವ್ಯ. ಈ ಹೋರಾಟ ಜಯ ಅಂತೂ ಕಟ್ಟಿಟ್ಟ ಬುದ್ಧಿ. ಈ ಜಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿದೆ. ಕನ್ಸ್ಟ್ರಕ್ಟಿವ್ ಹೋರಾಟ ನಮ್ದು. ಯಾವತ್ತೂ ರಾಜಕೀಯವಾಗಿ ಇಲ್ಲಿ ಮಾಡಲ್ಲಿ ಬಿಡೋದಲ್ಲ. ನೀವು ನೋಡಿ, ಇವತ್ತು ನೈಸ್ 2002ರಲ್ಲಿ ಪ್ರಾರಂಭವಾದ ಹೋರಾಟ ಇವತ್ತು ಮೊನ್ನೆ ಹೈಕೋರ್ಟ್ ತೀರ್ಪು ನೋಡಿದ್ರಲ್ಲ ನೀವು, ಸರ್ವೋಚ್ಚ ನ್ಯಾಯಾಲಯ ತೀರ್ಪು. ಸನ್ಮಾನ್ಯ ದೇವೇಗೌಡರು ಸುಮಾರು 25 ವರ್ಷಗಳ ನಿರಂತರ ಹೋರಾಟ ಇವತ್ತು ಸಹ ನಡೀತಾ ಇದ್ದಾರೆ. ರೈತರ ಪರ ಕಟ್ಟ ಕಡೆಯವರೆಗೂ ಹೋರಾಟ ಮಾಡ್ತೇವೆ. ಅದು ಜಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ. ರೈತರನ್ನ ಯಾವುದೇ ಕಾರಣಕ್ಕೂ ಈ ಹೋರಾಟದಲ್ಲಿ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಜನತಾದಳ ಯಾವಾಗಲೂ ಮಾಡ್ತಾ ಇದೆ. ಇವತ್ತು ಮಾಡ್ತೀವಿ, ಮುಂದೆ ಮಾಡ್ತೀವಿ. ಸರ್, ಯಾಕೆ ರೈತರ ಧ್ವನಿಗೆ ಸರ್ಕಾರ ಕೈ ಜೋಡಿಸ್ತಾ ಇಲ್ಲ ಅಂತ? ಈ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ. ರಿಯಲ್ ಎಸ್ಟೇಟ್ ಪರ ಸರ್ಕಾರ ಆಗಿದೆ. ಬಂಡವಾಳಿ ಶಾಹಿಗಳ ಪರವಾದ ಸರ್ಕಾರವಾಗಿದೆ. ಅದಕ್ಕೆ ಅವ್ರಿಗೆ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ ಅನ್ನೋಂಥ ರೀತಿ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಜನ ಕೊಡ್ತಾರೆ. ಸಪೋಸ್ ಸರ್ಕಾರ ಏನಾದರೂ ಈ ಹೋರಾಟಕ್ಕೆ ಮಣಿಲಿಲ್ಲ, ನಿಮ್ಮ ಹೋರಾಟ ನೆಕ್ಸ್ಟ್ ಯಾವ ರೀತಿ ಇರುತ್ತೆ? ನಮ್ಮದು ಜನರ ಪರವಾದ ಹೋರಾಟ. ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೇವೆ. ನಮ್ಮ ಪಕ್ಷದ ಸಹಾಯಕರಿದ್ದಾರೆ, NDA ಶಾಸಕರಿದ್ದಾರೆ. ನ್ಯಾಯಾಂಗದಲ್ಲಿ ನ್ಯಾಯ ಕೇಳುವ ಮುಖಾಂತರ ರೈತರ ಪರವಾಗಿ ಹೋರಾಟ ಮಾಡ್ತೇವೆ. ಇಲ್ಲಿ ಬೀದಿ ಹೋರಾಟ, ರೈತರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಈ ಹೋರಾಟ 3 ಹೋರಾಟ ನಿರಂತರವಾಗಿ ಮಾಡ್ತೀವಿ.